ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿರಂಜು ಕೆಎಚ್. ನಾವಿವತ್ತು ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ನಲ್ಲಿ ವಿಶೇಷವಾಗಿ ರಣಜಿ ಫೈನಲ್ ಪಂದ್ಯದ ಬಗ್ಗೆ ನಾವು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇವತ್ತು ದ ಫೆಡರಲ್ ಕರ್ನಾಟಕದ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಆದಂಥ ಸುಖೇಶ್ ಪಡಿಬಾಗಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಸುಖೇಶ್ ಪಡಿಬಾಗಿಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ನಿರಂಜು. ಒಳ್ಳೆ ಸಬ್ಜೆಕ್ಟನ್ನು ನಡ್ಕೊಂಡು ಬಂದಿದ್ದೀರಿ. ಕ್ರಿಕೆಟು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದರಲ್ಲೂ ರಣಜಿ ದೇಶೀಯ ಕ್ರಿಕೆಟ್ನ ರಾಜ. ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ಮಾಡಿಸ್ತಾ ಇದ್ದೀರಿ ನಿರಂಜು. ಓಕೆ, ಮುಂದುವರಿಸೋಣ. ಭಾರತ ಇವತ್ತೇನಾದರೂ ಟೆಸ್ಟ್ ಕ್ರಿಕೆಟ್ನಲ್ಲಾಗಿರ್ಬೋದು ಅಥವಾ ಏಕದಿನ ಕ್ರಿಕೆಟ್ನಲ್ಲಾಗಿರ್ಬೋದು ವಿಶ್ವದ ಬಲಾಢ್ಯ ರಾಷ್ಟ್ರಗಳಿಗೆ ಪೈಪೋಟಿ ಕೊಡ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಮತ್ತು ಮೂಲ ಬೇರು ಅಂದರೆ ರಣಜಿನೇ. ಕರೆಕ್ಟ್. ರಣಜಿಯಲ್ಲಿ ಮಿಂಚಿದವರೇ ಇವತ್ತು ಭಾರತದ ಕ್ರಿಕೆಟನ್ನು ಆಳಿದ್ದಾರೆ. ಉದಾಹರಣೆ 70-80 ದಶಕದಲ್ಲಿರ್ಬೋದು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳನ್ನ ರಣಜಿ ತಂಡಗಳು ಭಾರತ ಕ್ರಿಕೆಟ್ ತಂಡಕ್ಕೆ ಕೊಟ್ಟಿದೆ. ಅದೇ ರೀತಿಯಾಗಿ ಫೆಬ್ರವರಿ 24ರಿಂದ ಆರಂಭವಾಗ್ತಕ್ಕಂಥ ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ ತಂಡದ ಫೈನಲ್ ಹಣಾಹಣಿ ತುಂಬ ರೋಚಕವಾಗಿರುತ್ತೆ. ಕರ್ನಾಟಕದ ಕ್ರಿಕೆಟ್ ಸಾಧನೆಗಳೇನು ಅಥವಾ ಜಮ್ಮು ಕಾಶ್ಮೀರ ಈ ಒಂದು ಹಂತಕ್ಕೆ ಬೆಳೆಯೋದಕ್ಕೆ ಪ್ರಮುಖ ಕಾರಣಗಳೇನಾದರೂ ಅಂತ? ನಿರಂಜ್, ಅದೇ ಹೇಳ್ದಂಗೆ ನೀವು ಈಗಿನ ಕ್ರಿಕೆಟ್ ಬದಲಾಗಿದೆ. ಈಗ IPL ನೋಡಿಕೊಂಡು ತಂಡಕ್ಕೆ ಸೇರ್ತಾರೆ. ಆದರೆ ರಿಯಲ್ ಕ್ರಿಕೆಟ್ ಅಂತ ಏನಾದ್ರು ಹೇಳಿದಿದ್ರೆ ಅದು 5 ದಿನಗಳ ದೀರ್ಘಾವಧಿಯ ಕ್ರಿಕೆಟ್. ಅಲ್ಲಿ ಸಂಯಮ ಮತ್ತು ತಾಳ್ಮೆ, ಕ್ರಿಕೆಟಿಂಗ್ ಸ್ಕಿಲ್, ಆಮೇಲೆ ಒಂದಾಗಿ 4-5 ದಿನ ಆಡುವಂಥದ್ದು, ಸತತವಾಗಿ 4 ದಿನ ಬಿಸಿಲಲ್ಲಿ ನಿಂತು ಆಡುವಂಥದ್ದು, ಇವೆಲ್ಲ ಒಂದು ಅಗ್ನಿ ಪರೀಕ್ಷೆ ಇದ್ದಾಗ ಕ್ರಿಕೆಟಿಗೆ, ನಿಜವಾದ ಸ್ಪೋರ್ಟ್ಸ್ ಪರ್ಸನಿಗೆ. ಹಾಗಾಗಿ ರಣಜಿಯನ್ನು ಒಂದು ಭಾರತಲ್ಲ ಜಗತ್ತಿನ ಕ್ರಿಕೆಟ್ ಕ್ಷೇತ್ರದ ಇದೊಂದು ಅತ್ಯಂತ ದೊಡ್ಡ ಟೂರ್ನಿ. ಅದು ಡೊಮೆಸ್ಟಿಕ್ ಕ್ರಿಕೆಟಿಗಲ್ಲಿ ನಮ್ಮ ಡೊಮೆಸ್ಟಿಕ್ ಆಗಿದ್ರೂ ನೀವು ಅದು ದೊಡ್ಡ ಒಂದು ಕ್ರಿಕೆಟಿಂಗ್ ವ್ಯವಸ್ಥೆ. ಅದು ಅಲ್ಲಿ ಪ್ರತಿಭೆಗಳು ಹೊರಗೆ ಬರ್ತವೆ. ಆಮೇಲೆ ಅಲ್ಲಿ ಆಟಗಾರನ ಸಂಯಮ ಗೊತ್ತಾಗುತ್ತೆ, ಅವನ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಯಾಕಂದರೆ ದಿನ ಚೇಂಜ್ ಆಗುತ್ತೆ. ಇವತ್ತಿದ್ದಾಗೆ ಪಿಚ್ ನಾಳೆ ಇರಲ್ಲ, ನಾಳೆ ಇದ್ದಾಗೆ ಕಂಡೀಷನ್ ನಾಳೆ ಇರಲ್ಲ, ವೆದರು, ಗಾಳಿಯ ಫೋರ್ಸು, ಅವನ ಮಾನಸಿಕ ಸ್ಥೈರ್ಯ. ಯಾಕಂದರೆ ನಾವೇ ಒಂದು ದಿನ ಮುಗಿಸಿ ಮಾರೋ ದಿನ ಆದಾಗ ನಮ್ಮ ಮೂಡ್ ಬೇರೆ ರೀತಿ ಇರ್ತದೆ. ಆದರೆ ಅದು ಹಳೆಯದನ್ನು ಉಳಿಸ್ಕೊಂಡು ಕಂಟಿನ್ಯೂ ಆಗೋದಿದೆಯಲ್ಲ, ಆ ಥರದೊಂದು ವಿಶೇಷವಾದ ಒಂದು ಕ್ರಿಕೆಟಿನ ಒಂದು ವ್ಯವಸ್ಥೆ ಅದು ಈ ರಣಜಿ. ಸೊ ಈ ಬಾರಿ ಕರ್ನಾಟಕ ತಂಡ ಮತ್ತೆ ಫೈನಲ್ಗೆ ಬಂದಿದೆ. 24ಕ್ಕೆ, ಫೆಬ್ರವರಿ 24ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಚ್ಚರಿ ಅಂದರೆ ಜಮ್ಮು ಕಾಶ್ಮೀರ ತಂಡ ಈ ಬಾರಿ ಫೈನಲ್ಗೆ ಬಂದಿರೋಂಥದ್ದು. ನಿರೀಕ್ಷೆ ಗೊತ್ತಿಲ್ಲ, ಕರೆಕ್ಟ್. ಅವ್ರು ಯಾವತ್ತೂ ಬಂದಿಲ್ಲ. ಯಾಕಂದರೆ ಜಮ್ಮು ಕಾಶ್ಮೀರದ ನಿಮಗೆ ಪರಿಸ್ಥಿತಿ ಗೊತ್ತಿದೆ, ರಾಜಕೀಯ ಅಸ್ಥಿರತೆ, ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಮತ್ತು ಹಾಗಾಗಿ ಈ ಕ್ರಿಕೆಟಿಂಗ್ನಂಥ ಸ್ಕಿಲ್ಗಳಿಗೆ ಅವಕಾಶ ಕಡಿಮೆ ಇತ್ತು ಅಂದರೆ ಅವ್ರು ಸಾಧ್ಯ ಇಲ್ಲ. ಅದು ಅಂಥ ಪರಿಸ್ಥಿತಿಯಲ್ಲಿ ಅವರು ಬದುಕಿದ ಮುಖ್ಯವಾಗ ಆ ಕ್ರಿಕೆಟ್ ದೊಡ್ಡದು ವಿಚಾರ ಅಲ್ಲ. ಹಾಗಾಗಿ ಜಮ್ಮು ಕಾಶ್ಮೀರ ತಂಡವನ್ನು ಕರ್ನಾಟಕ ತಂಡ ರಣಜಿಯಲ್ಲಿ ಬಲಿಷ್ಠ ತಂಡವೇ ಅಂತಲೇ ಲೆಕ್ಕ ಹಾಕ್ಬೋದು. ಅದಕ್ಕೆ ಸಾಧನೆ ಅಂಕಿಅಂಶಗಳು ಕೂಡ ನಮ್ಮ ಹತ್ರ ಇದೆ ಕರ್ನಾಟಕ ತಂಡ. ಹಾಗಾಗಿ ಈ ಬಾರಿಯ ರಣಜಿ ಫೈನಲ್ ಒಂದು ಬಲಿಷ್ಠ ತಂಡ, ರಣಜಿಯ ವ್ಯವಸ್ಥೆಯ ಒಂದು ಬಲಿಷ್ಠ ಬಲಾಢ್ಯ ಹಾಗೂ ಅನುಭವಿ ತಂಡ ಹಾಗೂ ಮೊದಲ ಬಾರಿಗೆ ಫೈನಲ್ಗೆ ಬಂದಂಥ ಒಂದು ಉತ್ಸಾಹಿ ತಂಡದ ನಡುವಿನ ಹಣಾಹಣಿ ಅಂತಲೇ ಹೇಳ್ಬೋದು. ಅದು ಭಾಳ ಉತ್ಸಾಹದಲ್ಲಿದೆ. ಅದರ ಅಂಕಿಅಂಶಗಳು ನಮ್ಮ ಹತ್ರ ಇದೆ. ಯಾಕಂದರೆ ಅಲ್ಲಿನ ಕೆಲವು ಆಟಗಾರರು ಈ ಸಲ ತೋರಿದ ಪ್ರದರ್ಶನ ಇದೆ. ಅವರು ಸುಮ್ಮನೆ ಬಂದಿಲ್ಲ, ಫ್ಲುಕ್ಕಲ್ಲಿ ಬಂದಿಲ್ಲ. ಆ್ಯಕ್ಚುಲಿ ಅದು ಅವರು ಅಂದರೆ ಈಗ ರಣಜಿಯಲ್ಲಿ ಬಂದ ಗ್ರೇಡ್ ಬರ್ತವೆ, ತಂಡಗಳು ಬೇರೆ ಬೇರೆ ಹಂತ ಇರ್ತದೆ. ಅದರಲ್ಲಿ ಏನು ಪ್ರಮುಖ ಗ್ರೂಪಲ್ಲಿ ಇದ್ದವರೆಲ್ಲ ಸಣ್ಣ ಗ್ರೂಪಲ್ಲಿ ಅಲ್ಲಿಂದ ಆಡ್ಕೊಂಡು ಬಂದು ಗೆದ್ಕೊಂಡು ಬಂದು ಫೈನಲ್ಗೆ ಬಂದು ನಿಂತಾರೆ. ಈ ಸಲ ಇನ್ನೊಂದು ವಿಶೇಷ ಏನಂದರೆ ಕರ್ನಾಟಕದಲ್ಲಿ, ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಈ ಬಾರಿ ಮ್ಯಾಚ್ ನಡೀತಿದೆ. KSCA ಆ್ಯಕ್ಚುಲಿ ಆಗಬೇಕಾಗಿತ್ತು, ನಮ್ಮ KSCA ಚಿನ್ನಸ್ವಾಮಿ ಸ್ಟೇಡಿಯಂ ಆಗಬೇಕಾಗಿತ್ತು. ಆದರೆ ಬೇರೆ ಬೇರೆ ಕಾರಣಕ್ಕೆ KSCA ಕ್ರಿಕೆಟ್ ಮ್ಯಾಚ್ ಆಡ್ಸೋಕ್ಕಾಗ್ತಿಲ್ಲ. ಅಲ್ಲಿ ದುರಸ್ತಿ ನವೀಕರಣ ಕಾರ್ಯಗಳು ನಡೀತಾ ಇರ್ತದೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಮ್ಮ ಅದೊಂಥರ ಶಿಕ್ಷಣ ಕಾಶಿ, ಅಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ನಿರಾಜಿ ಸರ್. ಓಕೆ, BCCI ಮತ್ತು KSCA ಎರಡೂ ಒಟ್ಟುಗೂಡಿಕೊಂಡು ಒಂದು ಸೆಕೆಂಡ್ ಲೇಯರ್ ಅಥವಾ ಥರ್ಡ್ ಲೇಯರ್ ಸಿಟಿಗಳಲ್ಲಿ ಒಂದು ಕ್ರೀಡೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಕೂಡ ಇರ್ಬೋದು. ಈ ಸರಿ ಹುಬ್ಬಳ್ಳಿಯಲ್ಲಿ ಆಗ್ತಿರೋದು ನಮ್ಮ ಕರ್ನಾಟಕದ ಜನತೆಗೆ ತುಂಬ ಹೆಮ್ಮೆಯ ವಿಷಯ ಕೂಡ ಹೌದು. ಅದೇ ರೀತಿಯಾಗಿ ಈ ಬಾರಿ ಹುಬ್ಬಳ್ಳಿಯಲ್ಲಿ ಏನೊಂದು ಇದೇ ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿ, ಅಂದರೆ 2010ರಲ್ಲಿ ಮೈಸೂರಲ್ಲಿ ಕೂಡ ಆಗಿತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಈ ಬಾರಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಬ್ಬಳ್ಳಿಯಲ್ಲಿ ಆಡಿಸ್ತಿರೋದು ಒಂದು ಸಂತೋಷದ ವಿಷಯ. ಅದೇ ರೀತಿ ಮತ್ತೆ ಕನ್ನಡಿಗರು ಮತ್ತೊಂದು ಸಂತೋಷದ ಸುದ್ದಿ ಏನಂದರೆ KSCA
ಈ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸ್ಟ್ಯಾಂಡ್ಗಳಿಗೆ ಮತ್ತು ಪೆವಿಲಿಯನ್ಗಳಿಗೆ ಹೆಸರಿಟ್ಟಂತೆ ಈ ಬಾರಿ ಹುಬ್ಬಳ್ಳಿಯ KCA ಮೈದಾನಕ್ಕೂ ಕೂಡ ನಮ್ಮ ಲೆಗ್ ಸ್ಪಿನ್ನರ್ ಸ್ಪಿನ್ ಮಾಂತ್ರಿಕ ಸುನಿಲ್ ಜೋಶಿ ಅವರ ಹೆಸರಿಡ್ತಿರೋದು ಕೂಡ ಒಂದು ಸಂತಸ ಸುದ್ದಿ. ಅದರಿಂದ ಎಷ್ಟೋ ಗ್ರಾಮೀಣ ಪ್ರತಿಭೆಗಳು ಹೊರಬರ್ಬೋದು ಉತ್ತರ ಕರ್ನಾಟಕದ ಭಾಗದಿಂದನೂ ಕೂಡ. ಮತ್ತೆ ಅವರ ಹೆಸರನ್ನು ಅಜರಾಮರಗೊಳಿಸೋದಕ್ಕೂ ಕೂಡ KCA ಇಟ್ಟಿರೋ ಹೆಸರು ಒಂದು ಪ್ರಶಂಸನೀಯ. ಅದೇ ರೀತಿಯಾಗಿ ಈಗ ಜಮ್ಮು ಕಾಶ್ಮೀರ ತಂಡ ಅಂತ ಬಂದರೆ ನೀವು ಹೇಳ್ದಂಗೆ ಉತ್ಸಾಹಿ ತರುಣರ ತಂಡ. ಅದೇ ರೀತಿಯಾಗಿ ಅವರ ಕೋಚ್ ಕೂಡ ರಣಜಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ 10,000 ರನ್ ಪೂರೈಸಿದ ಅಜಯ್ ಶರ್ಮಾ ಅವರಿದ್ದಾರೆ. ಆ ಉತ್ಸಾಹಿ ತಂಡ ಕಳೆದ ಬಾರಿ ಸೆಮಿಫೈನಲ್ನಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಬಂಗಾಳ ಕ್ರಿಕೆಟ್ ಟೀಮನ್ನು ಕೂಡ ಸೋಲಿಸಿ ಬಂದಿರತಕ್ಕಂಥದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕಕ್ಕೆ ಯಾವ ರೀತಿ ಥ್ರೆಟ್ ಆಗ್ಬೋದು, ಅಥವಾ ನಮ್ಮ ಕರ್ನಾಟಕದ ಟೀಮ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಅಂತ? ಈಗ ಅದು ನಾನು ಹೇಳಿದಾಗೆ ಉತ್ಸಾಹಿ ತಂಡ ನೀವೀಗ ಹೇಳಿದ್ರೆ ಅಲ್ಲಿ ಅಬ್ದುಲ್ ಸಮದ್, ಔಕಿಬ್ ನಬಿ ಅಂತ ಬೌಲರ್, ಬ್ಯಾಟ್ಸ್ಮನ್. ಸಮದ್ ಸಾಧಾರಣ 850 ರನ್ ಮಾಡಿದ್ದಾರೆ. ಶುಭಂ ಖಜೂರ್ ಅಂತ ಪ್ರತಿಭೆ 700ಕ್ಕಿಂತ ಹೆಚ್ಚು ರನ್ ಮಾಡಿದ್ದಾರೆ. ಔಕಿಬ್ ನಬಿ ಅಂತೇಳಿ ಅವರು 55 ವಿಕೆಟ್ ತಗೊಂಡಿದ್ದಾರೆ ಈ ಸೀಸನ್. ಹಾಗಾಗಿ ಕರ್ನಾಟಕ ಇದನ್ನು ಸಲೀಸುವಂತ ಪರಿಗಣಿಸುವಂತಿಲ್ಲ ಈ ಸಲದ ಅವರು ಆಟ ನೋಡಿದರೆ. ಯಾಕಂದ್ರೆ ರಣಜಿ ಒಳ್ಳೆ ಚಾಲೆಂಜಿಂಗ್ ಕ್ರಿಕೆಟ್ ಅದು, ರಣಜಿ ಟ್ರೋಫಿ ಗೆಲ್ಲೋದು. ಹಾಗಾಗಿ ಕರ್ನಾಟಕಕ್ಕೆ ಇದು ನಾವು ಹೇಳೋದಷ್ಟು ಸುಲಭ ಅಲ್ಲ. ಅಂದರೆ ಅವರು ತುಂಬ ನೀವು ಹೇಳಿದ್ರಿ ಈಗ ಸೆಮಿಫೈನಲಲ್ಲಿ ವೆಸ್ಟ್ ಬಂಗಾಳ ತಂಡವನ್ನು ಸೋಲಿಸ್ಕೊಂಡು ಬಂದಿದ್ದು. ಬಂಗಾಳ ತಂಡದಲ್ಲಿ ಶಮಿ ಅಂತ ಬೌಲರ್ ಇದ್ರು. ಒಂದು ಇನ್ನಿಂಗ್ಸಲ್ಲಿ 8 ವಿಕೆಟ್ ತಗೊಂಡಿದ್ದಾರೆ. ಬಟ್ ಅವರು ಬ್ಯಾಟಿಂಗಲ್ಲಿ ನಂತರ ಮಿಂಚಿದ್ರು. ಆಮೇಲೆ ಬ್ಯಾಟಿಂಗ್ ಚೆನ್ನಾಗಿ ಆಡಿ ಅವರನ್ನು ಲೀಡ್ ತಗೊಂಡು ಮ್ಯಾಚ್ ಗೆದ್ದು. ಆರಂಭದಲ್ಲಿ ವಿಕೆಟ್ ಹೋದ್ರು, ನಂತರ ನಿಂತ್ಕೊಂಡು ಮಿಡ್ಲ್ ಆರ್ಡರಲ್ಲಿ ನಿಂತ್ಕೊಂಡು ಆಡಿ ಅವರು ಆರಾಮಕ್ಕೆ ಗೆದ್ದು ಕರ್ನಾಟಕವನ್ನು ಎದುರಿಸ್ತಿರುವಂಥದ್ದು. ಆದರೆ ಕರ್ನಾಟಕದ ಎಕ್ಸ್ಪೀರಿಯನ್ಸ್ ನೋಡಿದರೆ ಭಾಳ ದೊಡ್ಡದಿದೆ. ನಾನು ಆಗ ಪ್ರಾರಂಭ ಹೇಳಿದೆ ಅಂಕಿಅಂಶ ಏನಿದೆ ಅಂದರೆ ಕರ್ನಾಟಕ ಒಟ್ಟು ರಣಜಿಯಲ್ಲಿ ಈಗ ಈ ಟೂರ್ನಿ ಒಟ್ಟು ರಣಜಿಯಲ್ಲಿ 14 ಬಾರಿ ಫೈನಲ್ಗೆ ಹೋಗಿದೆ. ಇದೀಗ ಗೆದ್ದರೆ 14 ಬಾರಿ ಹೋಗಿ 8 ಬಾರಿ ಗೆದ್ದಿದೆ ಚಾಂಪಿಯನ್ಶಿಪ್. 8 ಬಾರಿ ಚಾಂಪಿಯನ್. ಈ ಸಲ ಹೋಗಿದೆ, ಗೆದ್ದರೆ 9ನೇ ಬಾರಿ ಚಾಂಪಿಯನ್ ಆಗುತ್ತೆ. ಇದು ಕರ್ನಾಟಕ 2ನೇ ಸ್ಥಾನದಲ್ಲಿ ಈ ವಿಚಾರದಲ್ಲಿ. ಅಂದರೆ ಅತ್ಯಂತ ಹೆಚ್ಚು ಬಾರಿ ಟ್ರೋಫಿ ಗೆದ್ದವರ ಪೈಕಿ ಕರ್ನಾಟಕ 2ನೇ ಬಾರಿ. ಅದರ ಮೇಲೆ ಇರುವಂಥದ್ದು ಬಾಂಬೆ ಈಗಿನ ಮುಂಬೈ. ಅದು ಭಾಳ ಅಂತರ ದೊಡ್ಡದಿದೆ, ಅಜಗಜ ಅಂತರ ಅದು. ಅಂದರೆ ಅವರು 47 ಬಾರಿ ಫೈನಲ್ಗೆ ಹೋಗಿ 5 ಬಾರಿ ಸೋತು 42 ಬಾರಿ ಟ್ರೋಫಿ ಎತ್ತಿದವರು. ಆದರೆ ಮುಂಬೈ ಕ್ರಿಕೆಟಿಂಗ್ ತುಂಬ ಮೊದಲಿಂದ ಭಾಳ ಇತಿಹಾಸ ದೊಡ್ಡದಿದೆ. ಅಲ್ಲಿಗೆ ಸಾಕಷ್ಟು ಪ್ರೋತ್ಸಾಹ, ಪ್ರೇರಣೆ ಎಲ್ಲ ಇತ್ತು. ಕ್ರಿಕೆಟಿಗರು ಕೂಡ ಇದ್ರು. ಹೌದು, ತುಂಬ ಕ್ರಿಕೆಟಿಗರು ಭಾರತ ತಂಡವನ್ನು ಬಂದು ಪ್ರತಿನಿಧಿಸಿ ಆಳಿ ಹೋಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಇನ್ನು ಸಾಕಷ್ಟು ಮಂದಿ ಇದ್ದಾರೆ. ಹಾಗಾಗಿ ಬಾಂಬೆಯನ್ನು ಬಿಟ್ಟರೆ 2ನೇ ಹೈಯೆಸ್ಟ್ ಟ್ರೋಫಿಯನ್ನು ಗೆದ್ದವರು ಕರ್ನಾಟಕ. ಹಾಗಾಗಿ ಕರ್ನಾಟಕಕ್ಕೆ ಫೈನಲ್ನ ಟ್ಯಾಕ್ಟಿಕ್ಕು ಅಲ್ಲಿ ಗೆದ್ದು ಗೊತ್ತಿದೆ. ಹಾಗಾಗಿ ಜಮ್ಮು ಕಾಶ್ಮೀರಕ್ಕೆ ಅದೊಂದು ಭಯ ಖಂಡಿತ ಇದೆ. ಯಾಕಂದರೆ ಅನುಭವಿ ತಂಡದ ಆಟಗಾರರನ್ನು ನೋಡಿದ್ರು. ಮಯಾಂಕ್ ಅಗರ್ವಾಲ್ ಇಂಟರ್ನ್ಯಾಷನಲ್ ಟೀಮನ್ನು ರೆಪ್ರೆಸೆಂಟ್ ಮಾಡಿದವರು. KL ರಾಹುಲ್ ಈಗ ಸೇರ್ಕೊಂಡಿದ್ದಾರೆ. ಲಾಸ್ಟ್ ಸೆಮಿಫೈನಲಲ್ಲಿ 1 ಸೆಂಚುರಿ, ಒಂದು 80+ ಸ್ಕೋರ್ ಮಾಡಿದ್ದಾರೆ ಎಲ್ಲ ಸೆಮಿಫೈನಲಲ್ಲಿ. ಅದು ಮೋಸ್ಟ್ ಕ್ರೂಷಿಯಲ್ ಆಗಿತ್ತು ಅವರ ಆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಭಾಳ ಕ್ರೂಷಿಯಲ್ ಆಗಿತ್ತು. ಪಡಿಕಲ್ ಅಂತೂ ಬಿಸಿ ಆಡ್ತಾ ಇದ್ದಾರೆ. ಅಂದರೆ ಭಾಳ ಸ್ಥೈರ್ಯದಿಂದ ಇಡೀ ಟೂರ್ನಿಯಲ್ಲಿ ಅವ್ರು ಮಿಂಚಿದ್ರು. ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಸ್ಮರಣ್ ರವಿಚಂದ್ರನ್ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬೌಲಿಂಗ್ ಬಂದಾಗ ಶ್ರೇಯಸ್ ಗೋಪಾಲ್ ಅವರು 50ರಷ್ಟು ವಿಕೆಟ್ ತೆಗೆದಿದ್ದಾರೆ. ಜೊತೆಗೆ ಅವರು 300 ವಿಕೆಟ್ ತೆಗೆಯುವ ಮೂಲಕ ಇದೇ ಸುನಿಲ್ ಜೋಶಿ ಅವರದ್ದೇ ದಾಖಲೆಯನ್ನು ಸೆಮಿಫೈನಲ್ ಮುರಿದಿದ್ದಾರೆ. ಅವರು ಆ ದಾಖಲೆಯನ್ನು ದಾಟಿದ್ದಾರೆ. ಈಗ ನೆಕ್ಸ್ಟ್ ಸುನಿಲ್ ಜೋಶಿ ಅವರ ಸ್ಟೇಡಿಯಂಲ್ಲಿ ಅವರು ಆಡ್ತಾ ಇದ್ದಾರೆ. ಸೊ ಮತ್ತೆ ಪ್ರಸಿದ್ಧಿ ಕೃಷ್ಣ ಇದ್ದಾರೆ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಅನ್ನೋದೇ ಬೇರೆ. ನಿಮ್ಗೆ ಅದು ಯಾವ ರೀತಿ ಅಂದರೆ ಬರೇ ಆಟ ಬೌಲಿಂಗ್ ಮಾತ್ರ, ಮಾನಸಿಕ ಸ್ಥೈರ್ಯ, ಎದುರಾಳಿಯನ್ನು ಹಿಮ್ಮೆಟ್ಟಿಸುವಂಥ ಕೆಲವು ಸ್ಥೈರ್ಯಗಳು ಇಂಟರ್ನ್ಯಾಷನಲ್ಗೆ ಸ್ಪೆಷಲ್ ಸ್ಕಿಲ್ ಅದು. ರಾಹುಲ್ಗೆ ಹೆಂಗೆ ಇರ್ತದೆ ಅಂದರೆ ನಿಮ್ಮ ಬೌಲರ್ಗಳನ್ನು ಹಿಮ್ಮೆಟ್ಟಿಸೋದು ಮತ್ತು ಅವರನ್ನು ಚಾಕಚಕ್ಯತೆಯಿಂದ ಎದುರಿಸುವಂಥದ್ದು ಇದೆಯಲ್ಲ, ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೇರೆನೇ ಇರ್ತದೆ. ಇವರಿಗೂ ಚೆನ್ನಾಗಿ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಇಂಟರ್ನ್ಯಾಷನಲ್ ಆಡಿದವರು 3-4 ಜನ ಇದ್ದಾರೆ. ಕರುಣ್ ನಾಯರ್ ಇದ್ದಾರೆ, ಕರ್ನಾಟಕದಲ್ಲಿ ಕರುಣ್ ನಾಯರ್ ಇದ್ದಾರೆ. ಅವರನ್ನು ತೀರಾ ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ, ಬಟ್ ಅನುಭವಿ ಆಟಗಾರರು. ಅವರು ಕಳೆದ ಸೀಸನಲ್ಲಿ ತುಂಬ ಅದ್ಭುತವಾಗಿ ಆಡಿದರು. ಕರ್ನಾಟಕ ಪರ ಇರಲಿಲ್ಲ, ಅವರಾಗ ವಿದರ್ಭಕ್ಕೆ ಹೋಗಿದ್ರು, ನಂತರ ವಾಪಸ್ ಬಂದರು. 700+ ಸ್ಕೋರ್ ಮಾಡಿದರು ಇದರಲ್ಲಿ ಋತುವಿನಲ್ಲಿ. ಅಷ್ಟು ರನ್ ಮಾಡಿದವರು. ಕರ್ನಾಟಕ ಟೀಮ್ ಬಲಿಷ್ಠ, ಯಂಗ್ ಆ್ಯಂಡ್ ಮತ್ತು ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಕರ್ನಾಟಕ ಟೀಮ್ ಇದೆ. ಆದರೆ ಅಲ್ಲಿಯೂ IPL ಪ್ರತಿಭೆ ಸಮಾಧಾನ ನಾವು ಪರಿಗಣಿಸ್ಬೇಕು. IPL ಪ್ರತಿಭೆ, IPL ನಾವು ನೋಡಿದ್ರು ಒಳ್ಳೆ
ಕ್ರೂಷಿಯಲ್ ಟೈಮಲ್ಲಿ ಬಂದು ರಪರಪ ಅಂತ ಬಾರಿಸಿ ಎಲ್ಲ ಸ್ಕೋರ್ ಮಾಡಿ, ಆದರೆ ಇದರಲ್ಲಿ ಅಷ್ಟು ಈಸಿ ಅಲ್ಲ. ಆ IPL ಶೈಲಿ ಇಲ್ಲಿ ನಡೆಯಲ್ಲ ರಣಜಿಯಲ್ಲಿ. ಬಟ್ ಆ ತಂಡ ಈ ಬಾರಿ ಪ್ರದರ್ಶನ ತುಂಬ ಚೆನ್ನಾಗಿದೆ. ಅದ್ರಾಗ ನಮಗೆ ಮೇಲ್ನೋಟಕ್ಕೆ ಕಾಣುವ ಕರ್ನಾಟಕನೇ ಮೇಲ್ಗೈ ಸಾಧಿಸುವಂಥ ಎಲ್ಲ ಅವಕಾಶಗಳನ್ನು ಹೊಂದಿದೆ. ಈ ಸೀರೀಸ್, ಈ ಬಾರಿ ಋತುವಿನ ಆಟವು ಇಂದಿನ ಅನುಭವವನ್ನು ಎಲ್ಲ ಲೆಕ್ಕ ಹಾಕೊಂಡ್ರು, ಆಟಗಾರರ ಪರ್ಫಾರ್ಮೆನ್ಸ್, ಪ್ರದರ್ಶನ, ಅನುಭವ ಮತ್ತು ಇನ್ನಿತ್ಯಾದಿ ಎಲ್ಲವನ್ನು ಲೆಕ್ಕ ಹಾಕೊಂಡ್ರು ಇಲ್ಲಿ ಸದ್ಯದ ಮಟ್ಟಿಗೆ ಮತ್ತೆ ಮ್ಯಾಚ್ ನಡೀತಿರೋ ಜಾಗ ಕರ್ನಾಟಕ. ಎಗೇನ್ ಇವರಿಗೆ ಒಂದು ತವರಿನ ಒಂದು ಬಲ ಇರ್ತದೆ, ಅಭಿಮಾನಿಗಳ ಬೆಂಬಲ ಕೂಡ ಇದೆ. ಅವೆಲ್ಲವನ್ನ ಕಂಪೇರ್ ಮಾಡಿದ್ರೆ ಕರ್ನಾಟಕಕ್ಕೆ ಗೆಲ್ಲೋ ಚಾನ್ಸ್ ಇದೆ, 9ನೇ ಟ್ರೋಫಿ ಎತ್ತಿ ಇಡೋ ಚಾನ್ಸಸ್ ಇದೆ. ಓಕೆ, ನೀವೀಗ ಹೇಳ್ದಂಗೆ ಜಮ್ಮು ಕಾಶ್ಮೀರ ಕೂಡ ತುಂಬ ಕಷ್ಟಪಟ್ಟು ಈ ಒಂದು ಫೈನಲ್ ಪಂದ್ಯಕ್ಕೆ ಬಂದಿದೆ. ಫೈನಲ್ ಪಂದ್ಯಕ್ಕೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಮತ್ತು ಆ ಫೈನಲ್ ಪಂದ್ಯದಲ್ಲಿ ಎರಡು ಆಟಗಾರರ ಒಂದು ಸ್ಥಿರತೆ ಆಗಿರ್ಬೋದು, ಮತ್ತು ಮಾನಸಿಕ ಬಲ ಮತ್ತು ಅಭಿಮಾನಿಗಳ ಬೆಂಬಲದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರ ನೀವು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಮುಂಬೈ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ಮುಂಬೈ ಆಗಿರ್ಬೋದು, ಆ ಎರಡೂ ತಂಡಗಳು ಕೂಡ ನಮ್ಮ ಭಾರತ ತಂಡಕ್ಕೆ ಅತ್ಯಂತ ಬಲಿಷ್ಠ ಆಟಗಾರರನ್ನು ಕೊಟ್ಟಿರತಕ್ಕಂಥ ಎರಡು ರಾಜ್ಯಗಳಾಗಿರ್ಬೋದು ಅಥವಾ ತಂಡಗಳಾಗಿರ್ಬೋದು. ಹಿಂದೆ ಸುನಿಲ್ ಗವಾಸ್ಕರ್ ಆಗಿರ್ಬೋದು, ವಿನೋದ್ ಕಾಂಬ್ಳೆ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಇತ್ತೀಚೆಗೆ ರೋಹಿತ್ ಶರ್ಮಾ ಆಗಿರ್ಬೋದು, ಶಾರ್ದುಲ್ ಠಾಕೂರ್, ಮತ್ತು ಈಗೇನು ಇತ್ತೀಚಿನ ಆಟಗಾರರು ಸರ್ಫರಾಜ್ ಖಾನ್ ಇರ್ಬೋದು, ಎಲ್ಲ ಬರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ GR ವಿಶ್ವನಾಥ್ ಆಗಿರ್ಬೋದು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್ ಆಗಿರ್ಬೋದು, ಸುನಿಲ್ ಜೋಶಿ ಈಗ ಅಧ್ಯಕ್ಷರು, ಅದೇ ರೀತಿಯಾಗಿ KL ರಾಹುಲ್ ಆಗಿರ್ಬೋದು, ಈಗ ಒಂದು ಮಿಂಚ್ತಾ ಇರ್ತಕ್ಕಂಥ ಮಯಾಂಕ್ ಅಗರ್ವಾಲ್, ಇವರೆಲ್ಲರೂ ಕೂಡ ನೀವು ಹೇಳಿದಂಗೆ ಇವರ ಒಂದು ಬಲನೂ ಕೂಡ ಹೆಚ್ಚಾಗಿರೋದ್ರಿಂದ ಕರ್ನಾಟಕನೇ ಒಂದು ನೆಚ್ಚಿನ ತಂಡ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸೀಸನ್ನಲ್ಲಿ ಕೂಡ ಅವರು ತುಂಬ ಚೆನ್ನಾಗಿ ಆಡೋದ್ರಿಂದ ಒಂದು ಕರ್ನಾಟಕನ ಫೇವರೇಟ್ ಅಂತ ಹೇಳ್ತಾ ಇದ್ದಾರೆ. ಪ್ರಸ್ತುತವಾಗಿ ಈ ಒಂದು ಕರ್ನಾಟಕ ಟೀಮ್ ಇರ್ಬೋದು, ಈ ಬೌಲರ್ಗಳ ಬಗ್ಗೆ ಹೇಳೋದಾದ್ರೆ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು ಅಥವಾ ವೈಶಾಖ್ ವಿಜಯ್ ಕುಮಾರ್ ಆಗಿರ್ಬೋದು, ವಿದ್ವತ್ ಕಾವೇರಪ್ಪ ಆಗಿರ್ಬೋದು, ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ ಬ್ಯಾಲೆನ್ಸ್ಡ್, ಭಾಳ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಟೀಮು. ವೇಗದಲ್ಲಿ ಅವರ ವೈಶಾಖ್ ಮತ್ತು ಪ್ರಸಿದ್ಧ ಕೃಷ್ಣ, ವೈಶಾಖ್ಗಷ್ಟು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಇವರಿಗೆ ತುಂಬ ಚೆನ್ನಾಗಿದೆ. ಯಾರಿಗೆ ಪ್ರಸಿದ್ಧ ಕೃಷ್ಣಗೆ ತುಂಬ ಚೆನ್ನಾಗಿರೋ ಮ್ಯಾನೇಜ್ ಮಾಡ್ತಾರೆ. ಬಟ್ ಅವರು ಒಳ್ಳೆ ಪಿಚ್ ಹೆಂಗೆ ಸಿಗುತ್ತೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಒಳ್ಳೆ ಫೇಸ್ ಇದೆ, ಬೌಲಿಂಗಲ್ಲಿ ತುಂಬ ಫೇಸ್ ಇದೆ. ಯಾಕಂದರೆ ಇಂಟರ್ನ್ಯಾಷನಲ್ ಅವರಿಗೆ ಅವರು ಬ್ಯಾಟ್ಸ್ಮನ್ಗಳಿಗೆ ಅವ್ರಿಗೆ ಎದುರಿಸ್ತಾರೆ, ಅಷ್ಟು ಮಟ್ಟಿಗೆ ಫೇಸ್ ನುಗ್ಗುತ್ತೆ, ಚೆಂಡು ಚೆನ್ನಾಗಿ ನುಗ್ಗಿಸ್ತಾರೆ ಅವರು. ಅದೊಂದು ಫಸ್ಟ್ ಬೆಳಿಗ್ಗಿನ ಸೆಷನಲ್ಲೆಲ್ಲ ಆಡುವಾಗ ಸ್ವಲ್ಪ ಅವರಿಗೆ ಸ್ವಲ್ಪ ಫೇವರ್ ಆಗಿರ್ತದೆ, ಆ ಟೈಮಲ್ಲಿ ಅವರಿಗೆ ಫೇವರ್ ಆಗಿರ್ತದೆ. ನಂತರ ನೆಕ್ಸ್ಟ್ ಅದೇ ನಾನು ಶ್ರೇಯಸ್ ಗೋಪಾಲ್ ಬೌಲರ್ಗೆ ಲೆಗ್ ಸ್ಪಿನ್, ಒಳ್ಳೆ ಲೆಗ್ ಸ್ಪಿನ್ನರ್, 300 ವಿಕೆಟ್ ನಮ್ಮ ತಗೊಂಡಿದ್ದಾರೆ ಅಂದರೆ ಒಳ್ಳೆ ಸಾಧನೆ ಮಾಡಿದವರು ಅಂತ ಅರ್ಥ. ಹಾಗಾಗಿ ಇವರ ಹತ್ರನೂ ಒಳ್ಳೆ ಬ್ಯಾಕಪ್ ಇದೆ. ಬೌಲರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಇದರಲ್ಲಿ ಆರಂಭ. ಅಂದರೆ ಸ್ಟಿಲ್ ಇದರಿಂದ ಫಸ್ಟ್ ಮ್ಯಾಚಿಂದ ಲೀಗಿಂದ ಹಿಡಿದು ಇಲ್ಲಿ ತನಕನೂ ಬೌಲರ್ಗಳ ಕೊಡುಗೆನೂ ಅಷ್ಟೇ ಇದೆ. ಬ್ಯಾಟ್ಸ್ಮನ್ಗಳು ಎಷ್ಟು ಕೊಟ್ಟರು, ಪಡಿಕಲ್ ಅವ್ರಿಗೆ ಕೊಟ್ಟರು, ಬೌಲರ್ಗಳು ಕೂಡ ಎದುರಾಳಿಗಳನ್ನು ಕಟ್ಟಿ ಹಾಕಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅದು ಸ್ಪಿನ್ ಆಗಲಿ ವೇಗ ಆಗಲಿ ಎರಡು ಕಡೆನೂ ಭಾಳ ಬ್ಯಾಲೆನ್ಸಾಗಿ ಆಗಿದೆ ಇದು ಕರ್ನಾಟಕ ತಂಡದ್ದು. ಬೌಲಿಂಗಲ್ಲಿ ಕಾಣಿಕೆ ಕೊಡೋದಾದ್ರೆ ಲೆಗ್ ಸ್ಪಿನ್ನರ್ ನಮ್ಮ ಶ್ರೇಯಸ್ ಗೋಪಾಲ್ ಅವರು ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗಲ್ಲೂ ಕೂಡ ಮಿಂಚಿ ನಮ್ಮ ತಂಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹೇಳೋದಾದ್ರೆ ಈಗ ನಾನೊಂದು ಶ್ರೇಯಸ್ ಗೋಪಾಲ್ ಈಗ ನೋಡಿ, ಈಗ 9 ಪಂದ್ಯದಲ್ಲಿ 46 ವಿಕೆಟ್ ತಗೊಂಡಿದ್ದಾರೆ ಅವರು. ಇದು 50 ಈಗ ವಿದ್ವತ್ ಕಾವೇರಪ್ಪ 7 ಪಂದ್ಯ 21 ವಿಕೆಟ್ ಇದೆ. ವೈಶಾಖದ್ದು ಕ್ಯಾರಿಯರ್ ಟೋಟಲ್ 102 ವಿಕೆಟಲ್ಲಿದೆ. ಒಳ್ಳೆ ವಿಕೆಟ್ ಪರ್ಫಾರ್ಮೆನ್ಸಲ್ಲೇ ಇರೋದು. ಹಾಗಾಗಿ ತುಂಬ ಅಂದರೆ ರಣಜಿಯಲ್ಲಿ ಅವರಿಗೆ ಒಳ್ಳೆ ಸ್ಟೇಬಲ್ ಆಗಿರುವಂಥ ಒಂದು ಅನುಭವ ಇದೆ ಅವರು. ಹಾಗಾಗಿ ಕರ್ನಾಟಕಕ್ಕೆ ಅದು ಅನುಕೂಲ ಇದೆ. ಆ ಅನುಕೂಲ ಫೈನಲಲ್ಲೂ ಗ್ಯಾರಂಟಿ ಸಿಗುತ್ತೆ. ನಮ್ಮ ಕರ್ನಾಟಕ ತಂಡದಲ್ಲಿ ಈಗ ದೇವದತ್ ಪಡಿಕ್ಕಲ್, ಮಯಾಂಕ್ ಅಗರ್ವಾಲ್, ಕರುಣ್ ನಾಯರ್ ಮತ್ತು ರಾಹುಲ್ ಏನೀಗ ಎಲ್ಲ ಜನಪ್ರಸಿದ್ಧಿ ಗಳಿಸಿದ್ದಾರೆ, ಅಭಿಮಾನಿಗಳಿಗೆಲ್ಲ ಗೊತ್ತು. ಇವರ ನಡುವೆನೂ ಕೂಡ ಸ್ಮರಣ್ ಈ ಬಾರಿ 950 ರನ್ಗಳು, 95ರ ಸರಾಸರಿಯಲ್ಲಿ 4 ಶತಕಗಳು ಸೇರಿದಂತೆ 95ರ ಸರಾಸರಿಯಲ್ಲಿ 950 ರನ್ ಗಳಿಸಿದ್ದಾರೆ. ಇಲ್ಲಿವರೆಗೂ ನಮ್ಮ ಕರ್ನಾಟಕ ಕೇವಲ ಬಲಗೈ ದಾಂಡಿಗರನ್ನು ಕೊಡ್ತಾ ಇತ್ತು. ಈಗ GR ವಿಶ್ವನಾಥ್ ಸರ್ ಇರ್ಬೋದು ಅಥವಾ ರಾಹುಲ್ ದ್ರಾವಿಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ರಾಹುಲ್ ಇರ್ಬೋದು. ಆದರೆ ಈಗ ಸ್ಮರಣ್ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಭಾರತ ತಂಡಕ್ಕೆ ಏನಾದರೂ ಅವಕಾಶ ಸಿಗುತ್ತಾ? ಯಾಕಂದರೆ ತಮಿಳುನಾಡಲ್ಲಿ ಜಗದೀಶನ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅವರಿಗೆ ಭಾರತ ತಂಡಕ್ಕೆ ಸೇರಿಸ್ಕೊಳ್ಬೇಕು ಅಂತ. ಆದರೆ ಈಗ ಸ್ಮರಣ್ ಕೂಡ ರಣಜಿಯಲ್ಲಿ 1,000 ರನ್ ದಾಟುವ ಸಾಧ್ಯತೆ ಇದೆ ಫೈನಲ್ನಲ್ಲಿ ಚೆನ್ನಾಗಿ ಆಡಿದ್ರೆ. ಏನಾದರೂ ಅವಕಾಶ ಸಿಗುತ್ತಾ ಅಥವಾ ನಮ್ಮ ಕರ್ನಾಟಕದ ಆಟಗಾರರಿಗೆ ನೆಕ್ಸ್ಟ್ ಟೆಸ್ಟಲ್ಲಿ ಏನಾದರೂ ಅವಕಾಶ ಸಿಗುತ್ತಾ ಅಂತ? ಖಂಡಿತ. ಕರ್ನಾಟಕ ನೀವೆಲ್ಲ ಆಗ ಒಂದು ಪಟ್ಟಿ ಮಾಡಿದರೆ ಕರ್ನಾಟಕದಲ್ಲಿ ತುಂಬ ಜನ ಆಟಗಾರರು ಭಾರತ ತಂಡವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಮೊದಲ ಥರ ಈಗ ಟೆಸ್ಟಿಗೆ ಅಷ್ಟು ಪ್ರಾಧಾನ್ಯತೆ ಇಲ್ಲ ಇಂಟರ್ನ್ಯಾಷನಲಲ್ಲಿ.
ಹಾಗಾಗಿ ಆಟಗಾರರಿಗೆ ಪ್ರವೇಶ ಸ್ವಲ್ಪ ಸಮಸ್ಯೆ. ಅದಕ್ಕಿಂತಲೂ ಆಚೆ ಈಗ IPL ನನ್ನ ಬಹುತೇಕ ಲೆಕ್ಕ ಆಗ್ತಾರೆ. ಶಾರ್ಟ್ ಫಾರ್ಮ್ಯಾಟ್ ಮತ್ತು ಬಿಡು ಬೀಸಿನ ಆಟಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸೆಲೆಕ್ಷನ್ ಮಾಡುವಾಗ IPL ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬಿಡ್ತಾರೆ. ಮತ್ತು ಅಲ್ಲಿ ಬೇರೆ 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 ಥರದ ಇದು ಲಾಬಿಗಳು ಇರ್ತವೆ. ಲಾಬಿ ಅಂದರೆ ನಿಮಗೆ ಎಲ್ಲವೂ ಬರೋದು ಜನರ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇವನು ಒಳ್ಳೆ ಆಟಗಾರ, ನೀವು ಸಂಜು ಸ್ಯಾಮ್ಸನ್ ವಿಚಾರಕ್ಕೆ ಬಂದಾಗೆಲ್ಲ ಆ ಥರ ಆಗ್ತಾಯಿದೆ. ನೀವು ಬೇರೆ ಅಂದರೆ ಶಾರ್ಟ್ ಫಾರ್ಮೆಟಲ್ಲಿ ನೋಡೋಗಿ ಹೇಳೋದು ತಂಡಕ್ಕೆ ಬರೋದು ಅಂದರೆ ಎಲ್ಲ ಫಾರ್ಮೆಟ್. ಈಗ ಬೇರೆ 3 ಫಾರ್ಮೆಟಲ್ಲೂ ಕೂಡ ಟೆಸ್ಟ್ಗಳು ಮೊದಲಷ್ಟು ನಡೀತಾ ಇಲ್ಲ. ಮೊದಲು ನಾವು ಚಿಕ್ಕವರಂದರೆ ನಮ್ಮ ಜಮಾನಕ್ಕೆ ಟೆಸ್ಟ್ ಮ್ಯಾಚ್ಗಳು ಸಿಕ್ಕಾಪಟ್ಟೆ ಆಗೋದು. ಪ್ರವಾಸ ಇಲ್ಲಿಂದ ಅಲ್ಲಿಗೆ ಪ್ರವಾಸ, ಅಲ್ಲಿಂದ ಇಲ್ಲಿಗೆ ಪ್ರವಾಸ. ಈಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಒಂದೇ ಅದನ್ನು ಚಾಂಪಿಯನ್ಶಿಪ್ ಅಂತ ಮಾಡಿಕೊಂಡು ಒಂದು 2 ವರ್ಷಕ್ಕೊಂದು ಒಂದು ದೇಶಕ್ಕೆ ಹಂಗೆ ಟೂರ್ ಸಿಗುತ್ತೆ. ಅದು ಬಿಟ್ಟರೆ ಜಾಸ್ತಿ ಟೆಸ್ಟ್ ಮ್ಯಾಚ್ಗಳು ನಡೀತಿಲ್ಲ. ಅದಕ್ಕೆಲ್ಲ ಅದೇ ಕಮರ್ಷಿಯಲೈಸ್ ಕ್ರಿಕೆಟ್ ಆದಮೇಲೆ ODI ಮತ್ತು T20ಗೆ, ODIಗೂ ಕಮ್ಮಿನೇ, T20ಗೆ ಮೋಸ್ಟ್ ಜಾಸ್ತಿ ಎಂಟರ್ಟೈನಿಂಗ್ ಅದು ಗೇಮು. ನೀವು ಸ್ಮರಣ ವಿಚಾರಕ್ಕೆ ಬಂದಾಗ ಅವ್ರಿಗೆ ತುಂಬ ಚಾನ್ಸಸ್ ಇದೆ. ಆದರೆ ಸ್ಪರ್ಧೆ ಇದೆ ತುಂಬ. ನೀವು ಇವರನ್ನು ಜಗದೀಶನ್ ಹೇಳಿದ್ರಿ, ಅಲ್ಲಿ ಬೆಂಗಾಳಲ್ಲಿ ಅಭಿಮನ್ಯು ಈಶ್ವರನ್ ಇದ್ದಾರೆ. ಅವ್ರಿಗೆ ಸೇರಿಸ್ಕೋಬೇಕು ಅಂತೇಳಿ ಭಾಳ ಒತ್ತಡ ಬೀಳ್ತಾರೆ. ಅವ್ರು ಡೊಮೆಸ್ಟಿಕ್ ತುಂಬ ಚೆನ್ನಾಗಿ ಡೆಬ್ಯೂ ಮಾಡೋಕೆ ಇನ್ನೂ ಆಗಿಲ್ಲ. 1-2 ಸಲ ಬ್ಯಾಕಪ್ ಆಗಿ ತಗೊಂಡ್ರೆ ಬಿಟ್ಟರೆ ತಂಡಕ್ಕೆ ಕರೆಸ್ಕೊಂಡ್ರು. ಪ್ಲೇಯಿಂಗ್ 15 ತಗೊಂಡ್ರು, ಪ್ಲೇಯಿಂಗ್ 11ಗೆ ಬರಲಿಲ್ಲ. ಅವ್ರು ಆಡು 11ರ ಬಳಗಕ್ಕೆ ಇದುವರೆಗೆ ಬರಲಿಲ್ಲ. ಹಾಗೆ ಸ್ಪರ್ಧೆ ಇದೆ. ಆದರೆ ಸೆಲೆಕ್ಟರ್ಗಳ ಗಮನ ಸೆಳೆದಿರ್ತಾರೆ. ಹಂಗೆ ನೋಡಿದರೆ ದೇವದತ್ ಪಡಿಕ್ಕಲ್ ಕೂಡ ಇಂಟರ್ನ್ಯಾಷನಲ್ ಶಾರ್ಟ್ ಫಾರ್ಮೆಟಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಬಟ್ ತುಂಬ ಕ್ಲಿಕ್ ಆಗಲಿಲ್ಲ. ಅವರು ಅವಕಾಶ ಮತ್ತೆ ಹೋಯಿತು. ಆಸ್ಟ್ರೇಲಿಯಾ ಪ್ರವಾಸ ಮಾಡಿ ಅಲ್ಲಿ ಒಂದು ಮ್ಯಾಚಲ್ಲಿ ಆಡಿದ್ರು. ಎರಡು ಮ್ಯಾಚನ್ನು ಕೊಟ್ಟರು ಅನ್ಸುತ್ತೆ, 2-3 ಮ್ಯಾಚನ್ನು ಕೊಟ್ಟರು. ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ರನ್ಗಳೆಲ್ಲ ಮಾಡ್ಕೊಂಡು ಬಂದರು. ಆಗ ಅವರು ಸ್ಪರ್ಧಿನೇ ಈಗ. ಯಾಕಂದರೆ ಅವ್ರಿಗೆ ಏನಂತಾರೆ ಭವಿಷ್ಯ ಇದೆ ಅಂತ ಹೇಳ್ತಾರೆ. ಅವರು ಉದಯೋನ್ಮುಖ ಆಟಗಾರ, ಕರ್ನಾಟಕ ತಂಡದ ನಾಯಕ ಕೂಡ ಅವರು ಆ ಅನುಭವ ಇರ್ತದೆ. ಉದಯೋನ್ಮುಖ ಆಟಗಾರರಿಗೆ ಅವತ್ತು ಇರ್ತದೆ. ಈಗ ಇವರಿಗೂ ಅಷ್ಟೇ, ಸ್ಮರಣಗೂ ಸೆಲೆಕ್ಟರ್ಗಳ ಗಮನ ಇರುತ್ತೆ. ಯಾಕಂದ್ರೆ ಟೆಸ್ಟ್ಗೆ ಒಳ್ಳೆ ಆಟಗಾರರೇ ಬೇಕು. ಹಾಗಾದರೆ ಸ್ಪರ್ಧೆಯ ನಡುವೆ ಅವರಿಗೆ ಎಷ್ಟು ಈಗ ಫೈನಲಲ್ಲಿ ನೋಡಬೇಕು ಅವರು. ಅದೇ ಬಟ್ ಅವ್ರಿಗೆ ಆ ಒಂದು ಒತ್ತಡವನ್ನು ಮೆಟ್ಟಿ ನಿಂತು ಆಡುವ ಒಂದು ತಾಕತ್ತಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸೆಮಿಫೈನಲ್ ಆಗಲಿ ಆಮೇಲೆ ಆಗಿದೆ. ಹಾಗಾಗಿ ಅವ್ರಿಗೆ ಒಂದು ಗಮನ ಇರ್ತದೆ. ಅವರ ಕಡೆ ಒಂದು ಲೈಟ್ ಬಿಟ್ಟಿರ್ತಾರೆ ಸೆಲೆಕ್ಟರ್ಸ್ಗಳು. ಇದೀಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗಾಗಿರ್ಬೋದು ಅಥವಾ ಯುವ ಕ್ರಿಕೆಟರ್ಸ್ಗಾಗಿರ್ಬೋದು, ಅಂದರೆ ನೆಕ್ಸ್ಟ್ ನಾವು ಕ್ರಿಕೆಟ್ ಫೀಲ್ಡಿಗೆ ಬರಬೇಕು ಅಥವಾ ಕ್ರಿಕೆಟ್ ಅಭಿಮಾನಿಗಳಿಗೆ ಹೇಳೋದಾದರೆ, ಈ ಒಂದು IPLನ ಒಡಿಬಡಿ ಆಟದ ನಡುವೆ ಈ ಒಂದು ರಣಜಿ ಇತ್ತೀಚೆಗೆ ಭಾಳಷ್ಟು ಮಹತ್ವ ಕೂಡ ಪಡ್ಕೊತಾ ಇದೆ. ಅಂದರೆ ಇತ್ತೀಚೆಗೆ ಲೈವ್ಗಳೆಲ್ಲ ಬರ್ತಾ ಇದೆ ಮತ್ತು ನೋಡೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಒಡಿಬಡಿ ಆಟದ ನಡುವೆ ರಣಜಿ ಏನಾದರೂ ಮತ್ತೊಮ್ಮೆ ಹಳೆ ಗತವೈಭವವನ್ನು ಮೆರೆಯುತ್ತಾ ಅಂತ ಬರಿಬೋದು. ಯಾಕಂದರೆ ನಾನು ಫಸ್ಟಿಗೆ ರಿಯಲ್ ಕ್ರಿಕೆಟ್ ಅಂದೆ. ರಿಯಲ್ ಕ್ರಿಕೆಟ್ ಯಾಕಂದರೆ ಅಲ್ಲಿ ತಾಳ್ಮೆ, ಸಂಯಮ ಮತ್ತು ನಿಮಗೆ ನಿಂತು ಆಡುವಂಥದ್ದು. ನಿಮಗೆ ರಾಹುಲ್ ದ್ರಾವಿಡ್ ಎಲ್ಲ ಆಡೋ ಟೈಮಲ್ಲಿ ಹೇಳ್ತೀವಿ ನಾವು ಬಾಲನ್ನು ಬಿಟ್ಟು ಬಿಡೋದು, ಅಂದರೆ ಹಿಂದಕ್ಕೆ ಬಿಡೋದೇ ಅದೊಂದು ಸ್ಕಿಲ್. ನೀವು ಹೊಡೆಯೋದು, ಈಗ ಇಲ್ಲಿ ಶಾರ್ಟ್ ಫಾರ್ಮ್ ಹೊಡೆಯೋದು ಸ್ಕಿಲ್. ಹೆಂಗಾರ ಬೀಸಿದ್ರೆ ಟಾಪ್ ಎಜ್ ಆಗಿ, ಬಾಟಮ್ ಎಜ್ ಆಗಿ, ಮಿಡ್ಲ್ ಆಗಿ, ಬೌಂಡ್ರಿಗೆ ದಾಟಿಸಿ ಇಲ್ಲಿ ಟಾರ್ಗೆಟ್. ಅಲ್ಲಾಗಲ್ಲ. ಬಾಲನ್ನು ಅಂದರೆ ನಮ್ಮ ಬ್ಯಾಟಿಗೆ ಅಂಚಿಗೆ ತಾಗದೆ, ಕ್ಯಾಚ್ ಆಗದೆ ಹಿಂದಕ್ಕೆ ಬಿಡಬೇಕಲ್ಲ ಖಾಲಿಯಾಗಿ. ಅದು ವಿಕೆಟ್ಗೂ ಬಿಡಬಾರ್ದು. ಇನ್ ಬಿಟ್ವೀನ್ ಹೋಗಬೇಕು. ಅದನ್ನು ಕರೆಕ್ಟ್ ಗೆಸ್ ಮಾಡ್ಕೊಂಡು ಆಡೋದಿದೆಯಲ್ಲ, ಆ ರಿಲೀಸ್ ಅದನ್ನು ಬಿಟ್ಟು ಬಿಡೋದೇ ದೊಡ್ಡ ಸ್ಕಿಲ್ ಆಗಿತ್ತು. ಅದೇ ಕಲಾತ್ಮಕತೆ ಆಗಿತ್ತು. ರಾಹುಲ್ ದ್ರಾವಿಡಲ್ಲಿ ಅದು ಪದೇ ಅವಾಗ ಹೇಳ್ತಿದ್ರು. ಹಾಗಾಗಿ ಅದು ರಿಯಲ್ ಕ್ರಿಕೆಟ್. ಅಲ್ಲಿ ಬಂದವನಿಗೆ ಏನೇ ಹೊಡೆಬಡಿದ್ರು ಇಲ್ಲಿಂದ ಆಡಿ ಬಂದಾಗ ರಾಹುಲ್ ನೀವು ಗಮನಿಸ್ತಾ ಇರ್ಬೋದು. ಅವ್ರು ಇಂಟರ್ನ್ಯಾಷನಲ್ ಅವ್ರನ್ನ ಯಾವತ್ತೂ ಏನಂದರೆ ರಿಜೆಕ್ಟ್ ಮಾಡಿ ಏನೋ ಕೆಟ್ಟ ಆಟಗಾರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಆ ಥರದ ಒಂದು ಆಟದಿಂದ ಮೇಲೆ ಬಂದವರು, ಬರೀ IPLನಿಂದ ಬಂದವರು ನೀವು ಗಮನಿಸಿರ್ಬೋದು. ಅವರ ಭವಿಷ್ಯ ಎಷ್ಟಿರುತ್ತೆ ಅಂತ. ಜಾಸ್ತಿ ದಿನ ಉಳಿದಿಲ್ಲ. ಅವ್ರು ಜಾಸ್ತಿ ಉಳಿಯೋಕ್ಕೆ ಆಗಲ್ಲ ಅವ್ರಿಗೆ. ಯಾಕಂದರೆ ಅವರು ಕಣ್ಮುಚ್ಕೊಂಡು ಹೊಡಿತಾ ಅಂತಾರೆ ನಮ್ಮ ಲೋಕಲಲ್ಲಿ. ಕಣ್ಮುಚ್ಕೊಂಡು ಹೊಡೋದ ಬೀಸ್ದ ಅಂತ. ಅದು ಕಣ್ಮುಚ್ಕೊಂಡು ಆಗಿರಲ್ಲ, ಕಣ್ಣು ಬಿಟ್ಟೇ ಹೊಡೆದಿರ್ತಾರೆ. ಆದರೆ ಅವರಿಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಪ್ರತಿ ಆಟದಲ್ಲೂ ಅವನು ಏನೋ ಬಾಲ್ ಸರಾಸರಿ ಕೇಳ್ತಾರೆ ಅಲ್ಲಿ. ಅಂದರೆ ಎಷ್ಟು ಇನ್ನು 10 ಬಾಲಿಗೆ ಎಷ್ಟು ರನ್ ಮಾಡೋದ, 60 ಮಾಡೋದ, 50 ಮಾಡೋದ, 4 ಚಿಕ್ಕಾಚರಿ. ಟೆಸ್ಟಲ್ಲಿ ಅದು ಕೇಳಲ್ಲ. ಎಷ್ಟೊತ್ತು ನಿಂತ ಫೀಲ್ಡಲ್ಲಿ, ಎಷ್ಟು ನಿಧಾನಕ್ಕಾಗಿ ಇನ್ನಿಂಗ್ಸ್ ಕಟ್ಟಿದೆ. ಇನ್ನಿಂಗ್ಸ್ ಕಟ್ಟೋದು ಅಂದರೆ ದೊಡ್ಡ ಇದು. ವಿರಾಟ್ ಕೊಹ್ಲಿ ಇದೆಲ್ಲ ನೀವು ಆಟ ನೋಡಿರ್ಬೋದು. ಹಿಂದೆ ನೋಡಿದ್ರೆ ರಾಹುಲ್ ಅಂತ ಆಟ ನೋಡಿರ್ಬೋದು. ಪೂಜಾರ ಅವ್ರದ್ದು ಆಟ ನೋಡಿರ್ತೀರಾ ನೀವು. ರಹಾನೆ ಆಟ ನೋಡಿರ್ತೀರಾ. ಅವರೆಲ್ಲ ಆಟಗಳು ಏನಂದ್ರೆ ಇನ್ನಿಂಗ್ಸ್ ಕಟ್ಟೋದು. ಕಟ್ಕೊಂಡು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಸ್ಕೋರ್ ನಿಧಾನಕ್ಕೆ ಬೆಳೆಸ್ಕೊಂಡು ಎದುರಾಳಿಯನ್ನು ಹಿಮ್ಮೆಟ್ಟಿಸೋದು. ಅಂದರೆ ಅವನು ಬೌಲ್ ವೀಕ್ ಆಗ್ತಾ, ಅವನಿಗೆ ಮತ್ತೆ ಬೌಲ್ ಮಾಡಲಿಕ್ಕೆ ಬೇಜಾರಾಗಬೇಕು, ಸುಸ್ತಾಗಬೇಕು, ಯಾರಿಗೆ ವಿಕೆಟ್ ಬೀಳ್ತಿಲ್ವಲ್ಲ ಅಂತ. ಅದು ಆ ಇನ್ನಿಂಗ್ಸ್ ಕಟ್ಟುವಂಥದ್ದು ಈ ಕ್ರಿಕೆಟ್ ಇಲ್ಲಿ ಮಾತ್ರ ಸಾಧ್ಯ. ರಣಜಿಯಲ್ಲಿ ಮಾತ್ರ, ಲಾಂಗ್ ಫಾರ್ಮೇಟಲ್ಲಿ ಮಾತ್ರ ಸಾಧ್ಯ ಆಗೋದು. ಹಾಗಾಗಿ ಇಲ್ಲ, ಈಗ ನೀವು ರಣಜಿ ಮ್ಯಾಚ್ ಆದಾಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದರೆ ಕೆಲವು ಕ್ರಿಕೆಟ್ ಪ್ರೇಮಿಗಳಲ್ಲಿ ಬರೀ ಟೆಸ್ಟ್ ನೋಡೋಕೆ ಬರ್ತಾರೆ. ಅದೊಂದು ದೊಡ್ಡ ಅಲ್ಲಿ ಅದರ ಕ್ರೇಜಿ ಇದೆ, ಇನ್ನೂ ಇದೆ. ಆದರೆ ಅಬ್ಬರ ಬಂದಾಗ ಮತ್ತೆ ಯಾಕಂದರೆ ಅದು ಜಾಹೀರಾತು
ಮತ್ತು ಈ ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬರುವಾಗ ಈಗ ಒಬ್ಬ ಅಭಿಮಾನಿ ಏನು ಮಾಡ್ತಾರೆ, ಪ್ರತಿ ಬಾಲು 6 ಹೊಡಿಬೇಕು, ಬೌಂಡ್ರಿಗೆ ಆಚೆ ಬರಬೇಕು. ಆ ಥರ ಯೋಚನೆ ಮಾಡೋ ಒಂದು ವರ್ಗ ಬಿಟ್ಟರೆ ಕ್ರಿಕೆಟ್ನ ರಿಯಲ್ ಅದರ ಕಲೆ ಗುಣ, ಅದರ ಸೌಂದರ್ಯ, ಅದರ ಒಳಗಿನ ಒಂದು ಇದಿರುತ್ತವಲ್ಲ, ಅದು ಗಟ್ಟಿತನ ಗೊತ್ತಿದ್ದವರು ಟೆಸ್ಟನ್ನು ಇಷ್ಟಪಡ್ತಾರೆ. ಹಾಗಾಗಿ ಅದೇ ರಣಜಿ ಈ ಸಲ ತುಂಬ ಚೆನ್ನಾಗಿ, ತುಂಬ ಸುದ್ದಿಯಲ್ಲಿತ್ತು, ಜನ ನೋಡಿದ್ರು. ಮತ್ತೆ ಎಲ್ಲ ಕ್ರೀಡಾಂಗಣಕ್ಕೆ ಹೋಗಿ ತುಂಬಿ ಮಾಮೂಲಿ ODI ಮ್ಯಾಚ್ ಥರಲ್ಲ ಕ್ರಿಕೆಟ್ ಫುಲ್ ಆಗೋದು, ಸ್ಟೇಡಿಯಂ ಎಲ್ಲ ಫುಲ್, ಆ ರೇಂಜಿಗೆ ಬಂದಿತ್ತು ಈ ಸಲ. ಇದು ಮುಂದುವರಿತದೆ. ಹಾಗಾಗಿ ಮತ್ತು BCCI ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಲಾಂಗ್ ಫಾರ್ಮೇಟಿಗೆ. ಲಾಂಗ್ ಫಾರ್ಮೇಟ್ ಕಂಟಿನ್ಯೂ ಆಗ್ಬೋದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ರಣಜಿಯ ಬಗ್ಗೆ, ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ಫೈನಲ್ಗೆ ಹೋಗಿ ಫೆಬ್ರವರಿ 24 ಅಂದರೆ ಮಂಗಳವಾರದಿಂದ ನಡೆಯತಕ್ಕಂಥ ಮ್ಯಾಚ್ ಎಷ್ಟು ಇಂಪಾರ್ಟೆಂಟು, ಮತ್ತು ರಣಜಿ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಕ್ರಿಕೆಟ್ಗಳಾಗಿರ್ಬೋದು ಭಾರತ ತಂಡಕ್ಕೆ ಅಥವಾ ನ್ಯಾಷನಲ್ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮ ಸುಖೇಶ್ ಪಡಿಬಾಗಿಲ್ ಅವರು ತಿಳಿದುಕೊಟ್ಟಿದ್ದಾರೆ. ನಾಳೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸ್ತೀವಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.